ವೆರಿ ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯಿಂದ ನಾವು ಈ ಅರ್ಥಶಾಸ್ತ್ರದ ಪರಿಚಯವನ್ನು ನೋಡ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ಹೊಸದಾಗಿ ಸೇರಿಕೊಂಡಂಥ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನನ್ನ ಕಿರು ಪರಿಚಯ ಏನೆಂದರೆ, ನಾನು SL ಕಪ್ಪಲಗುದ್ದಿ ಅಂಥೇಳಿ ಐ ಎಮ್ MCom CS ಗ್ರ್ಯಾಜುಯೇಟ್ ಫ್ರಮ್ ದಿ ಕರ್ನಾಟಕ ಲಾ ಯೂನಿವರ್ಸಿಟಿ ಧಾರವಾಡ. ಅದರ ಜೊತೆಗೆ ನಾನು ಈ ಅಂತಿಮ ವರ್ಷ LLB ಕೂಡ ಇವತ್ತು ಓದ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು 15 ವರ್ಷ ಕಾರ್ಖಾನೆಯಲ್ಲಿ ಅಕೌಂಟ್ ಆಫೀಸರ್ ಆಗಿ, ಅದರ ಜೊತೆಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಆದ್ದರಿಂದ ನಾನು ಕಳೆದ 10 ವರ್ಷಗಳಿಂದ ಮುಂಜಾನೆ ಸೆಷನ್ದಲ್ಲಿ ಈ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿ ಅಕೌಂಟ್ ಮತ್ತು ಬಿಸ್ನೆಸ್ ಸ್ಟಡಿ ವಿಷಯಗಳನ್ನ ಚರ್ಚೆ ಮಾಡ್ತಿದ್ದೆ. ಸೊ ಹೀಗಾಗಿ ನನ್ನ ಒಂದು ಶೈಕ್ಷಣಿಕ ಅನುಭವ ಆಗಿರ್ಬೋದು, ಒಂದು ಕಾರ್ಖಾನೆಯ ಅನುಭವವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕನ್ನೋ ಒಂದು ಆಸೆಯಿಂದ ನಾನು ನಿಮ್ಮ ಜೊತೆ ಚರ್ಚೆನ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾವು ಅರ್ಥಶಾಸ್ತ್ರ ಅಂದ್ರೇನು, ಆರ್ಥಿಕತೆ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿವಿ. ಅದರ ಜೊತೆಗೆ ಈ ಎಕನಾಮಿಸ್ಟ್ಗಳ ಬಗ್ಗೆ ಅಂದರೆ ಈ ಸ್ಕಾಲರ್ಸ್ ಬಗ್ಗೆನೂ ಕೂಡ ನಾವು ಅವರ ಡೆಫಿನಿಷನ್ಗಳು ಕೂಡ ನಾವು ನೋಡಿದ್ವಿ. ಅದರ ಜೊತೆ ಇವತ್ತು ನಾವು ಏನು ಚರ್ಚೆ ಮಾಡೋಣಪ್ಪ ಅಂತಂದ್ರೆ, ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಈಗಾಗಲೇ ನಾವು ಪ್ರೊಫೆಸರ್ ರೈಗ್ನರ್ ಅವರು ಒಂದು ಸಿಸ್ಟಮೆಟಿಕ್ ಆಗಿ ಈ ಅರ್ಥಶಾಸ್ತ್ರವನ್ನು 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಐತ್ರಿ. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನ್ರಿ, ಒಂದು ಸಣ್ಣ ಘಟಕದ ಬಗ್ಗೆ ಅಧ್ಯಯನ ಮಾಡೋದು. ಈಗ ಟೇಕ್ ಎಕ್ಸಾಂಪಲ್, ಒಂದು ದೇಶ ಐತಿ, ಆ ದೇಶದೊಳಗೆ ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ತಾಲೂಕು, ಆ ತಾಲೂಕಿನಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ನೀವದಿರಿ. ಸೊ ನಿಮ್ಮ ಕುಟುಂಬದ ಬಗ್ಗೆ ಅಷ್ಟು ನಾವು ಅಧ್ಯಯನ ಮಾಡ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತೈತಿ. ಒಟ್ಟಾರೆ ದೇಶದ ಹಳ್ಳಿಗಳ ಬಗ್ಗೆ ಅಧ್ಯಯನ ಮಾಡ್ರೆ ಅದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತೈತಿ. ಆದ್ರೆ ಯಾಕೆ ನಾವು ಅಧ್ಯಯನ ಮಾಡಬೇಕು ಸೂಕ್ಷ್ಮ ಅರ್ಥಶಾಸ್ತ್ರದ ಇಂಪಾರ್ಟೆನ್ಸ್ ಏನ, ನೆಸೆಸಿಟಿ ಏನ? ಯಾಕಪ್ಪ ಅಂತಂದ್ರೆ, ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆ ನಾವು ಅಧ್ಯಯನ ಮಾಡೋದ್ರಿಂದ ಅಲ್ಲಿರುವಂಥ ಆ ವ್ಯಕ್ತಿಗಳ ಆದಾಯ ಆಗಿರ್ಬೋದು, ಆ ವ್ಯಕ್ತಿಗಳಲ್ಲಿರುವಂಥ ಅಭಿರುಚಿ ಆಗಿರ್ಬೋದು, ಆ ವ್ಯಕ್ತಿಯಲ್ಲಿ ಇರುವಂಥ ಕೊಂಡುಕೊಳ್ಳೋ ಶಕ್ತಿಗಳನ್ನ ನಾವು ನೋಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಸರ್ಕಾರ ಇದ್ದದ್ದು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ತನ್ನ ಮನಸ್ಸಿಗೆ ಬಂದಂಗೆ ತಗೊಳಕ್ ಬರಂಗಿಲ್ಲ. ಫಸ್ಟ್ ಅದು ಸ್ಟಡಿ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್, ಒಂದು ನಾಳೆ ತೆರಿಗೆ ಪಾಲಿಸಿ ಮಾಡಬೇಕಾಯ್ತು, ತೆರಿಗೆ ನೀತಿ ಮಾಡಬೇಕಾಯ್ತು. ತೆರಿಗೆ ನೀತಿ ಮಾಡಬೇಕಾದ್ರೆ 10 ಲಕ್ಷ ಯಾರು ಆದಾಯ ಹೊಂದಿದಾರೋ ಅವ್ರಿಗೆ 10% ತೆರಿಗೆ ವಿಧಿಸ್ಬೇಕಂತೇಳಿ ಪಾಲಿಸಿ ಮಾಡಬೇಕಾದ್ರೆ ಆ ದೇಶದೊಳಗೆ 10 ಲಕ್ಷ ಏನ್ರಿ ಇನ್ಕಮ್ ಇರುವಂಥ ವ್ಯಕ್ತಿಗಳಿರ್ಬೇಕು. ನಾಳೆ ಯಾರೂ ಇಲ್ಲ, 10% ಮಾಡ್ರೆ ದೇಶಕ್ಕೆ ದೇರ್ ಇಸ್ ನೋ ಇನ್ಕಮ್, 0 ಇನ್ಕಮ್. ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯನೂ ನೋಡಬೇಕು, ಜೊತೆಗೆ ಓವರ್ ಆಲ್ ನೋಡ್ಬೇಕು. ಒಬ್ಬ 10 ಲಕ್ಷ ಅದಾನಂದ್ರೆ ನೋ ಯೂಸ್. ಈಗ ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ನಿಮ್ಮೂರೊಳಗೆ ಒಂದು ಅಂಗಡಿ ತೆಗಿಬೇಕು, TV ಪ್ಲಾನ್ ಐತಿ. ಸೊ ಅಲ್ಲಿ ಜನರ ಬೇಡಿಕೆ ಮತ್ತು ಅಲ್ಲಿ ಜನರ ಆದಾಯ ನೋಡ್ಬೇಕು ನೀವು. ಅಲ್ಲಿ ಜನರ ಆದಾಯ, ಒಟ್ಟು ಆದಾಯ ಎಷ್ಟೈತಪ್ಪ ಅಂದ್ರೆ 5,000 ಐತಿ ತಿಳ್ಕೊಂಡಿವಿ. ಎವರೇಜ್ ಓವರ್ ಆಲ್, ಒಬ್ಬಂದಲ್ರಿ, ಓವರ್ ಆಲ್ 1,000 ಮಂದಿ ಅದಾರ ಅಂದ್ರೆ ಟೋಟಲ್ ಅಲ್ಲಿ ಇನ್ಕಮ್ ಡಿವೈಡೆಡ್ ಬೈ 1,000 ಮಾಡ್ರೆ ನಿಮ್ಗೆ ಪರ್ ಒಬ್ಬಗೆ ಎಷ್ಟು ಇನ್ಕಮ್ ಐತೆ ಅನ್ನೋದು ಗೊತ್ತಾಗ್ತೈತಿ. ಒಬ್ಬನ ಇನ್ಕಮ್ 5,000 ರೂಪಾಯಿ ಐತಿ. ನಾಳೆ ನಿಮ್ಮ ಅಂಗಡಿ ಒಳಗೆ 50,000 ರೂಪಾಯಿ TV ತಂದು ಇಟ್ರೆ ಮಾರಕ್ಕೆ ಬರ್ತೈತ್ರಿ? ನೋ. ಯಾಕೆ ಬರಂಗಿಲ್ಲ? ಅರೆ ಅದನ್ನ ಯಾರು ಕೊಂಡುಕೊಳ್ಳೋದ್ರಿ? ಅಲ್ಲಿ ಅಷ್ಟು ಜನರ ಇನ್ಕಮ್ ಬೇಕಲ್ಲ. ಸೊ ಹೀಗಾಗಿ ಎಕನಾಮಿಕ್ಸ್ ನಾವು ಹೆಂಗೆ ತಿಳ್ಕೊಬೇಕಂದ್ರೆ ಭಾಳ ಬಾಟಮ್ ಆಗಿ ತಿಳ್ಕೊಬೇಕ್ರಿ. ಮತ್ತು ಇದಕ್ಕೆ ನಮ್ಗೆ ದೊಡ್ಡ ಎಜುಕೇಶನ್ ಬೇಕಾಗಿಲ್ಲ, ದೊಡ್ಡ PhD ಮಾಡ್ಬೇಕಂತ ಹಂಗೇನಿಲ್ಲ. ಜನಸಾಮಾನ್ಯರಂತೆ ನಾವು ತಿಳ್ಕೊತಿದ್ರೆ ಅದು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ರೀ. ಕಾಮರ್ಸ್ ಒಳಗಾಗಲಿ, ಆರ್ಟ್ಸ್ ಒಳಗಾಗಲಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಓವರ್ ಆಲ್ ಕಲಿತೀವಿ. ನಾವು ಕಾಮರ್ಸ್ ಒಳಗೆ ಬರೀ ಅಕೌಂಟೆನ್ಸಿ ಅಷ್ಟೇ ಕಲಿಬೋದು, ಬಟ್ ಎಕನಾಮಿಕ್ಸ್ ಒಳಗೆ ಎಲ್ಲಾನು ಕಲಿತೀವಿ. ನೀವು ಟ್ಯಾಕ್ಸೇಷನ್ ಕಲಿತೀವಿ, ಮುಂದೆ ಹೋಗಿ ಎಲ್ಲ ಬರ್ತೈತ್ರಿ. ಸೊ ಹಿಂಗಾಗಿ ಎಕನಾಮಿಕ್ಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಹೀಗಾಗಿ ನಾವು ಭಾಳ ನೀಟಾಗಿ ಓದ್ತಾ ಹೋಗೋದು. ಸೊ ಪ್ರೊಫೆಸರ್ ರ್ಯಾಗ್ನರ್ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ಗಳನ್ನ ಮಾಡಿದ್ದಾರೆ.
ಎರಡು ಭಾಗಗಳನ್ನು ಮಾಡಿದರು. ಸೊ ಮೈಕ್ರೋ ಎಕನಾಮಿಕ್ಸ್ ಏನ್ ಹೇಳ್ತಿದ್ದಾರೆ, ಇಟ್ ಈಸ್ ಸ್ಟಡಿ ಆಫ್ ದಿ ಸ್ಮಾಲ್ ಯೂನಿಟ್ ಆಫ್ ದ ಎಕನಾಮಿ. ಒಂದು ದೇಶದ ಆರ್ಥಿಕತೆಯಲ್ಲಿ ಒಂದು ಸಣ್ಣ ಘಟಕದ ಬಗ್ಗೆ ಅಧ್ಯಯನ ಮಾಡ್ತಿದ್ದೆ. ಆ ಸಣ್ಣ ಘಟಕಗಳು ಯಾವ ಅನ್ನೋದ್ರ ಬಗ್ಗೆ ಎಕ್ಸಾಂಪಲ್ ಅದಾವ. ಸೊ ಫಸ್ಟ್ ಒನ್ ಈಸ್ ಇಂಡಿವಿಜುವಲ್ ಇನ್ಕಮ್, ಒಬ್ಬ ವ್ಯಕ್ತಿ ಆದಾಯ. ಸರ್ ಒಬ್ಬ ವ್ಯಕ್ತಿ ಆದಾಯ ತಗೊಂಡು ಏನ್ ಮಾಡೋದು ಅಂತಂದ್ರೆ, ಮೊದಲು ಒಬ್ಬ ವ್ಯಕ್ತಿ ನಾವು ಆದಾಯ ನೋಡಿ, ಆ ನಂತರ ಆ ಊರದ ಆದಾಯ, ಆ ಊರೊಳಗೆ ಎಷ್ಟು ಜನ ಅದಾರೋ ಅವ್ರ ಆದಾಯ ನೋಡಿ, ಆ ನಂತರ ಜಿಲ್ಲೆ, ಆ ನಂತರ ರಾಜ್ಯ, ಹಿಂಗ್ ಬರ್ಬೇಕಾಗ್ತದೆ. ಸೊ ಹಿಂಗಾಗಿ ಮೊದಲು ಇಂಡಿವಿಜುವಲ್ ಇನ್ಕಮ್ಸ್ ಅನ್ನ ಅಷ್ಟು ಸ್ಟಡಿ ಮಾಡಕ್ಕಿತ್ತು. ಅದ ಏನ್ರಿ ಮೈಕ್ರೋ ಎಕನಾಮಿಕ್ಸ್. ಆ ನಂತರ ಡಿಮಾಂಡ್ ಅಂಡ್ ಸಪ್ಲೈ ಆಗಿರ್ಬೋದು, ಒಂದು ಸರಕಿನ ಒಂದು ಅನ್ನೋದು ಬತ್ತು, ಒಬ್ಬ ಅನ್ನೋದು ಬತ್ತು, ದಟ್ ಈಸ್ ಮೈಕ್ರೋ. ಒಟ್ಟು ಅನ್ನೋದು ಬತ್ತು ಮೈಕ್ರೋ. ಸೊ ಇದು ನೋಡ್ರಿ, ಇಂಡಿವಿಜುವಲ್ ಇನ್ಕಮ್ ಇತ್ತು, ಇದು ನ್ಯಾಷನಲ್ ಇನ್ಕಮ್, ದೇಶದ ಆದಾಯ ನೋಡ್ತೀವಿ. ಇದು ಡಿಮಾಂಡ್ ಅಂಡ್ ಸಪ್ಲೈ ಆಫ್ ಎ ಕಮಾಡಿಟಿ, ಒಂದ ಕಮಾಡಿಟಿದ ಬೇಡಿಕೆ ಮತ್ತು ಪೂರೈಕೆ ಹೇಳ್ತೈತಿ. ಇದ ಅಗ್ರಿಗೇಟ್, ಟೋಟಲ್ ಡಿಮಾಂಡ್ ಅಂಡ್ ಸಪ್ಲೈ ಬಗ್ಗೆ ಹೇಳ್ತೈತಿ. ಆನಂತರ ನೆಕ್ಸ್ಟ್ ಇದು ಪ್ರೈಸ್ ಆಫ್ ಎ ಗುಡ್ಸ್, ಒಂದ ವಸ್ತುವಿನ ಸರಕಿನ ಬೆಲೆ ಹೇಳ್ತೈತಿ. ಇದ ಯೂನಿವರ್ಸಲ್ ಹೇಳ್ತೈತಿ, ಎಲ್ಲ ಒಟ್ಟು ಸರಕಿನ ಬೆಲೆ ಹೇಳ್ತೈತಿ. ಇದು ಇನ್ಕಮ್ ಅಂಡ್ ಪ್ರೊಡಕ್ಷನ್ ಆಫ್ ಇಂಡಸ್ಟ್ರಿ, ಒಂದ ಕಾರ್ಖಾನೆದ ಆದಾಯ ಮತ್ತು ಏನ್ರಿ ಆದಾಯ ಹೇಳ್ತೈತಿ. ಇದು ಟೋಟಲ್ ಇನ್ಕಮ್ ಆಫ್ ಪ್ರೊಡಕ್ಷನ್ ಆಫ್ ನ್ಯಾಷನಲ್, ಅಲ್ಲಿ ಹೇಳ್ತೈತಿ. ಸೊ ಇಂಡಿವಿಜುವಲ್ ವೇಜಸ್, ಒಬ್ಬ ವ್ಯಕ್ತಿ ಕೂಲಿ ಹೇಳ್ತೈತಿ. ಇಲ್ಲಿ ಟೋಟಲ್ ಥಿಯರಿ ಆಫ್ ಮನಿ ಬಗ್ಗೆ ಹೇಳ್ತೈತಿ. ಆ ನಂತರ ಇಂಡಿವಿಜುವಲ್ ಇನ್ಕಮ್ಸ್ ಅಂಡ್ ಸೇವಿಂಗ್ಸ್, ಒಬ್ಬ ವ್ಯಕ್ತಿಯ ಆದಾಯ ಮತ್ತು ಅವನು ಉಳಿತಾಯದ ಬಗ್ಗೆ ಹೇಳ್ತೈತಿ. ಇಲ್ಲಿ ಟೋಟಲ್ ಪುವರಿಟಿ ಎಷ್ಟೈತಿ ಅಂದ್ರೆ, ಆದಾಯ ಹೆಚ್ಚಾಗಿತ್ತು, ಅಲ್ಲಿ ಪುವರಿಟಿ ಲೈನ್ ಕಡಿಮೆ ಬರ್ತೈತಿ. ಅಂದ್ರೆ ಕಡಿಮೆ ಜನಸಂಖ್ಯೆ ಬಡತನದಿಂದ ಕಡಿಮೆ ಅದಾರ ಅಂತ ತಿಳ್ಕೊಬೇಕು. ಆದಾಯ ಹೆಚ್ಚಾಗೈತು, ಆದಾಯ ಕಡಿಮೆ ಆಗೈತೆ ಅಂತಂದ್ರೆ ಅಲ್ಲಿ ಪುವರಿಟಿ ಜಾಸ್ತಿ ಆಗೈತೆ ಅಂತ ಹೇಳಬೇಕು. ಇನ್ನು ಗ್ರಾಹಕನ ಸಮತೋಲನ, ಕನ್ಸ್ಯೂಮರ್ ಈಕ್ವಿಲಾರಿಸಮ್ ಅಂತ ಹೇಳಿ ಬರ್ತೈತಿ. ಸೊ ರೇಟ್ ಆಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಒಂದು ನಿರುದ್ಯೋಗದ ಏನ್ರಿ ದರ ಅಂತ ಹೇಳಿ ಬರ್ತೈತಿ. ಅಂದ್ರೆ ಇಲ್ಲಿ ಇವು ಎಕ್ಸಾಂಪಲ್ಸ್ಗಳು ಯಾಕೆ ನಾನು ಇಟ್ಟಿದ್ದೀನಪ್ಪ ಅಂದ್ರೆ, ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಹೆಂಗೆ ಕೇಳ್ತಿರ್ತಾನ್ರಿ. ಈ KPSC ಲಾಸ್ಟ್ ಟೈಮ್ ಕೇಳಿದಾನೆ ಏನಂತಂದ್ರೆ, ಒಬ್ಬ ವ್ಯಕ್ತಿ ಆದಾಯವು ಈ ಕೆಳಗಿನಕ್ಕೆ ಉದಾಹರಣೆಯಾಗಿದೆ, ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದ ಈ ಕೆಳಗಿನಗಳಲ್ಲಿ ಒಂದು ಉದಾಹರಣೆಯಾಗಿದೆ. ಈ ತರ ಎಕ್ಸಾಮ್ಸ್ಗಳನ್ನ ಕೇಳ್ತಿರ್ತಾರೆ, ಈ ಸಲ ಎಕ್ಸಾಂಪಲ್ಗಳನ್ನ ಕೇಳ್ತಿರ್ತಾರೆ. ಸೊ ಅದಕ್ಕಾಗಿ ನೀವು ಏನಿರಬೇಕಪ್ಪ ಅಂತಂದ್ರೆ, ವೆರಿ ಗುಡ್ ಇನ್ ನಾಲೆಜ್ ಇರ್ಬೇಕು. ಅದರೊಳಗೆ ಮೈಕ್ರೋ ಎಕನಾಮಿಕ್ಸ್ ಎಕ್ಸಾಂಪಲ್ ಇನ್ನು ನೀವು ಓದ್ತೀರಿ, ಯಾಕಂದ್ರೆ ಮೈಕ್ರೋ ಎಕನಾಮಿಕ್ಸ್ ಒಂದು ಯೂನಿಟ್, ಒಂದು ಸಪ್ರೇಟ್ ಸೆಮೆಸ್ಟರ್ ಐತೆ, ಅಲ್ಲೆಲ್ಲ ನೀವು ಗೊತ್ತಾಗಿಬಿಡ್ತೈತಿ ಯಾವ್ದು ಮೈಕ್ರೋ ಐತಿ ಯಾವ್ದು ಮ್ಯಾಕ್ರೋ ಐತಿ ಅಂತೇಳಿ. ಸೊ ಇದ್ರದ್ದು ಅಗ್ರಗಣ್ಯ ಯಾರಪ್ಪ ಅಂತಂದ್ರೆ ಅಲ್ಫರ್ಡ್ ಮಾರ್ಷಲ್. ಈಗಾಗಲೇ ಹೇಳಿದ್ರೆ ನಾನು, ಅಲ್ಫರ್ಡ್ ಮಾರ್ಷಲ್ ಯಾಕಪ್ಪ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚಿಗೆ ಏನ್ ಕೊಟ್ಟದಂದ್ರೆ ಕೊಡುಗೆಗಳು ಕೊಟ್ಟಾನ. ಸೊ ಇಲ್ಲಿ JMK ಅಂತಪ್ಪ ಅಂದ್ರೆ ಈಸ್ ದ ಫಾದರ್ ಆಫ್ ದಿ ಮ್ಯಾಕ್ರೋ ಎಕನಾಮಿಕ್ಸ್. ಈ ಸಮಗ್ರ ಅರ್ಥಶಾಸ್ತ್ರ ಬೆಳವಣಿಗೆ ಮುಖ್ಯ ಕಾರಣ ಅಂತಂದ್ರೆ JMK ಅನ್ಸತ್ತೆ. ಸೊ ಇದ್ರ ಬಗ್ಗೆ ನಾವು ಏನ್ ಮಾಡ್ಕೊತ ಹೋಗುಣ್ರಿ, ಈಗ ಅಧ್ಯಯನ ಮಾಡ್ಕೊತ ಹೋಗುನ್. ಸೊ ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಯಾವ ತೆರನಾಗಿ ಕ್ವಶನ್ಸ್ ಬರ್ತಿರ್ತಾವ ನೋಡಿ. ಒಂದು KPSC ಕ್ವಶನ್ ಪೇಪರ್ ಏನಪ್ಪಾ, ಆಡಮ್ ಸ್ಮಿತ್, JMK ಅಲ್ಫರ್ಡ್ ಮಾರ್ಷಲ್, ಲಿಯೋನ್ ರಾಬಿನ್ ಬಗ್ಗೆ 4 ಎಕನಾಮಿಸ್ಟ್ ಅದಾರ. ಅವ್ರದ್ದು ಡೆಫಿನಿಷನ್ ಕೊಟ್ಟಾನ. ಅಂದ್ರೆ ಡೆಫಿನಿಷನ್ ಆಫ್ ವೆಲ್ಫೇರ್, ಸ್ಕೇರ್ಸಿಟಿ, ಅನ್ನತ್ರ ವೆಲ್ತ್, ಪೀಸ್ ಅಂಡ್ ಎಕನಾಮಿ ಅಂತ, ಯೋಗಕ್ಷೇಮದ ವ್ಯಾಖ್ಯೆ, ಕೊರತೆ, ಸಂಪತ್ತಿನ, ಶಾಂತಿಯ ಆರ್ಥಿಕತೆ. ಈ ತರ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಇಲ್ಲಿ ನೀವು ಬಹಳ ತಲೆ ಕೆಡಿಸ್ಕೋಬಾರ್ದ್ರಿ, ಇದಕ್ಕಿದ್ದ ಜೋಡಿಸ್ಕೊತ್ಕೊಂಡು ಬರೋದು. ಒಂದು ನೀವು ಲಾಜಿಕ್ ಏನ್ ಯೂಸ್ ಮಾಡೋದು ಅಂತಂದ್ರೆ, ಫಸ್ಟ್ ಯಾವ ಹಂತವು ಫಸ್ಟ್ ಅದನ್ನ ಅಬ್ಸರ್ವ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಆಡಮ್ ಸ್ಮಿತ್ ಬಗ್ಗೆ ನಮ್ಗೆಲ್ಲ ಗೊತ್ತೈತಿ. ಸೊ ಅವ್ರದ್ದು ಯಾವ್ದ್ರಿ ಸಂಪತ್ತಿನ ವ್ಯಾಖ್ಯೆ ಬಗ್ಗೆ ಹೇಳಿದಾರ, ಕರೆಕ್ಟ್ ರೀ, 3ನೇದು. ಸೊ ಇದ್ರೊಳಗೆ ನಮಗೆ 3 ಗೊತ್ತಿಲ್ಲ ಅಂತ ತಿಳ್ಕೊಂಡು, ಅಥವಾ JMK ಒಂದು ಏನೋ ಗೊತ್ತೈತೆ ಅಂತ ತಿಳ್ಕೊಂಡು, ಅಟ್ಲೀಸ್ಟ್ 2 ಗೊತ್ತಿರ್ಬೇಕು ನಮಗೆ. ಗೊತ್ತಿಲ್ಲ, ಟೈಮ್ ಶಾರ್ಟ್ ಆಗಿತ್ತು, 1 ಗೊತ್ತಿತ್ತು ನಮಗೆ. ಸೊ 1 ಗೊತ್ತೈತಿ, ಏಕ 3ನೇದು ಐತಂದ್ರೆ ಪಟ್ನೆ ಇಲ್ಲಿ ಬಂದ್ಬಿಡುದ್ರಿ. ಏಕ 3ನೇದು ಯಾವ್ದೈತಿ, ಇಲ್ಲಿ ಐತಿ ನೋಡ್ರಿ, 3ನೇದು ಐತಿ, ತಲೆಗಿಟ್ಕೋದು. ಏಕ 3ನೇದು ಐತಿ ಅಂತಂದ್ರೆ 1ನೇದ್ರೊಳಗೆ ಇಲ್ಲ, 2ನೇದ್ರೊಳಗೆ ಇಲ್ಲ, 4ನೇದ್ರೊಳಗೆ ಇಲ್ಲ ಅಂದ್ರೆ ಇವು ಅಲ್ಲ ಆನ್ಸರ್ಗಳು ಅಲ್ರಿ, ಇವು ಅಲ್ಲರಿ ಇವು ಆನ್ಸರ್. ಇಷ್ಟು ಸ್ಪೀಡಾಗಿ ಅಟೆಂಡ್ ಮಾಡಿಬಿಡುದ್ರಿ. ಇದಕ್ಕೆ 3ನೇದು ಐತ 100% ಉಳಿಕಿದೆಲ್ಲ ಮ್ಯಾಚ್ ಹಾಕೋತನ ಹೋಗ್ತಿರ್ತಾವ್ರು. ಸೊ ಅದಕ್ಕಾಗಿ ಕಾಂಪಿಟೇಟಿವ್ ಒಳಗೆ ಟೈಮ್ ಸೇವ್ ಹೆಂಗೆ ಮಾಡೋದಪ್ಪ, ನಮ್ಗೆ ಈ ಮಿನಿಮಮ್ 2 ಗೊತ್ತಿರ್ಬೇಕ್ರೆ ಈ ಚಾನ್ಸ್ ಏನ್ ಸಿಕ್ಕೈತಿ, 2ನೇ ಆಪ್ಷನ್ ನೋಡು ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಇಲ್ಲಿ 3ನೇದು ಎಲ್ಲೂ ಇಲ್ಲ ರೀ, ಈ ಲೈನ್ ಡೌನ್ 3ನೇ ಡೈರೆಕ್ಟ್ ಎಲ್ಲಿತಿ. ಸೊ ಆಡಮ್ ಸ್ಮಿತ್ ಸಂಪತ್ತಿನ ವ್ಯಾಖ್ಯೆ ಅಂದ್ಕೊಳ್ಳೆ, JMK ಬಿದ್ ಏನತ್ರಿ 4ನೇದತ್ರಿ, C ಕ ಯಾವ್ದತ್ರಿ 1ನೇದತ್ರಿ, D ಕ
ಎರಡನೇದ. ಸೊ ಅಂದ್ರೆ ಒಂದು ಲೈನ್ ಒಳಗೆ ಆನ್ಸರ್ ಸಿಗೋ ಚಾನ್ಸ್. ಇನ್ನು ಒಂದು ಕೇಸ್ ಮತ್ತು 3 ಯಾವ್ದಾರ ಇತ್ತಂದ್ರೆ ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋದು. ಅವಾಗ ಒಂದು ವೇಳೆ ಇಲ್ಲಿ 3 ಇತ್ತು ಮತ್ತು ಅವಾಗ ನೋಡೋದು ಅಂದ್ರೆ ಎರಡನೇದು ಯಾವ್ದಾರ ಹೊಂದಿದ್ದ ನೋಡೋದು. ಅಂದ್ರೆ ಈ ಥರ ಪ್ಲಾನಿಂಗ್ಸ್ ಏನು ಮಾಡ್ಬೇಕು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ಬೇಕು. ಇಟ್ಸ್ ಅ ವೆರಿ ಏನ್ರಿ ಭಾಳ ಈಸಿ ಸ್ಕಿಲ್ ರೀ ಐತ್ರಿ. ಸೊ ಈ ಕ್ವಶನ್ ಪೇಪರ್ ಮ್ಯಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಾನೆ. ನಿಮ್ಮ 1 ಮಾರ್ಕ್ಸಿನೂ ಕೂಡ ಅದಾವ, ಅವನು ಕೂಡ ನಾನು ಡಿಸ್ಕಷನ್ ಮಾಡ್ತೇನೆ. ಈಗಾಗಲೇ ನಾನು ಹೇಳಿದ್ದೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್. ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ನಾವು ಯಾಕೆ ಓದಬೇಕು, ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಐತಿ. ಅದೇ ಥರ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನು ಯಾಕೆ ನೋಡಬೇಕು, ಅದು ಯಾಕೆ ಇಂಪಾರ್ಟೆಂಟ್ ಐತಿ ಅನ್ನೋದ್ರ ಬಗ್ಗೆ ನಾವು ಇವತ್ತ ಡೀಟೇಲ್ ಆಗಿ ನೋಡು. ಸೊ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಸ್ಟಡಿ ಮಾಡ್ತಿರ್ತೀವಿ. ಆ ಪರ್ಟಿಕ್ಯುಲರ್ ಥಿಂಗ್ಸ್ ಒಳಗೆ ಏನೇನು ಐತೆ ಅನ್ನೋದು ಹುಡುಕ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಸಪ್ರೇಟ್ ಯೂನಿಟ್ ಅನ್ನ ಐತ್ರಿ, ಒಂದು ಸಪ್ರೇಟ್ ಬುಕ್ ಅನ್ನ ಐತಿ, ಇದಕ್ಕೊಂದು ಸಪ್ರೇಟ್ ಐತಿ. ಮೈಕ್ರೋ ಎಕನಾಮಿಕ್ಸ್ ಒಳಗೆ ಚಾಪ್ಟರ್ಸ್ಗಳು ಬರ್ತಾವೆ. ಫಸ್ಟ್ ಏನೈತ್ರಿ, ಈ ಗ್ರಾಹಕನ ವರ್ತನೆ ಅಂತೇಳಿ ಬರ್ತೈತಿ, ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಬರ್ತೈತಿ. ಕನ್ಸ್ಯೂಮರ್ ಬಿಹೇವಿಯರ್ ಅಂತಂದ್ರೆ ಗ್ರಾಹಕನ ವರ್ತನೆ ಅಂದ್ರೆ, ಈಗ ನಿಮ್ದ ಎಕ್ಸಾಂಪಲ್ ತಗೊಂಡು ನಂದ ಎಕ್ಸಾಂಪಲ್. ನಾವು ಒಂದು ಮಾರ್ಕೆಟ್ ಒಳಗೆ ಹೋಗಿರ್ತೀವಿ. ಇಲ್ಲಿ ಗ್ರಾಹಕ ಅನ್ನೋ ಪದನ ಯೂಸ್ ಮಾಡ್ಬೇಕು ನಾವು ಎಕನಾಮಿಕ್ಸ್ ಒಳಗೆ. ಬಿಸ್ನೆಸ್ ಸ್ಟಡಿ ಒಳಗೆ, ಕಾಮರ್ಸ್ ಒಳಗೆ ಕೊಂಡುಕೊಳ್ಳೋಣಂತ ಮಾಡಬೇಕು. ಇಲ್ಲಿ ಕನ್ಸ್ಯೂಮರ್ ಅಂತಾನೆ ಅನ್ಬೇಕು, ಅಲ್ಲಿ ಬೈಯರ್ ಅಂತ. ಅಂದ್ರೆ ಆಯಾ ಸಬ್ಜೆಕ್ಟಿಗೆ ತಕ್ಕಂಗೆ ಆಯಾ ಪದಗಳನ್ನು ಬಳಸ್ಬೇಕು. ಅಂದ್ರೆ ನಾನು ನಿಮಗೆ ಎಕ್ಸಾಮ್ದಾಗ ಸ್ಕೋರ್ ಆಗಕ್ಕೆ ಈಸಿ ಆಗ್ತಿತ್ತು. ಸೊ ಅದಕ್ಕೆ ಕರೆಕ್ಟಾಗಿ ಪದಗಳಿಗೆ ಏನು ಬಳಕೆ ಮಾಡಿದನೋ ಅವ್ನು ನೋಡ್ತಾ ಹೋಗಿ ನಾನು ಹೇಳ್ಕೊತಾ ಹೋಗ್ತಿರ್ತೀವಿ. ಇಲ್ಲಿ ಗ್ರಾಹಕ ಅಂದ್ರೆ ನಾವು ನೀವೆಲ್ಲ. ಸೊ ನಾವು ಮಾರ್ಕೆಟ್ ಒಳಗೆ ಹೋದ್ವಿ. ಸೊ ಮಾರ್ಕೆಟ್ ಒಳಗೆ ಹೋದ ತಕ್ಷಣ ಒಂದು ವಸ್ತು ನೋಡ್ತು. ಫಾರ್ ಎಕ್ಸಾಂಪಲ್ ಮೊಬೈಲ್ ನೋಡ್ಬೋದು ಅಥವಾ ಟಿ ಶರ್ಟ್, ವಾಟ್ ಎವರ್ ಇಟ್ ಮೇ. ಟಿ ಶರ್ಟ್ ನೋಡಿದ್ವಿ, ಹೊರಗೆ ಟಿ ಶರ್ಟ್ ಹಾಕಿದಾರೋ ಅಗ್ದಿ ಮಸ್ತಾಗಿ ಕಾಣತೈತಿ, ನನಗೆ ಅದನ್ನು ತಗೋಬೇಕಂತೇಳಿ ಮನಸ್ಸು, ಡಿಸೈರ್ ಕ್ರಿಯೇಟ್ ಅಂತ. ಸೊ ಹಂಗಾರೆ ನಾನು ತಗೊಂಡ ಬಿಟ್ನಿ. ಅದನ್ನು ತಗೋಬೇಕಾದ್ರೆ ನನ್ನ ಕಡೆ ಏನಿರ್ಬೇಕು, ಪ್ರೈಸ್ ಇರ್ಬೇಕು. ಹೌದ್ರಿ, ಕೊಳ್ಳುವ ಇಚ್ಛೆ ಐತಿ, ಇಚ್ಛಾಶಕ್ತಿ ಐತಿ, ಬಟ್ ಅದನ್ನು ತೆಗೆದುಕೊಳ್ಳುವಂಥ ಪವರ್ಸ್ ಬೇಕಲ್ಲ, ಕೆಪಾಸಿಟಿ ಟು ಪರ್ಚೇಸ್ ಬೇಕಲ್ಲ, ಅದು ಐತಿ ಅಂತ ತಿಳ್ಕೊಂಡು ಒಳಗೆ ಹೋದ್ವಿ. ಟ್ರಯಲ್ ಒಳಗೆ ಹೋಗಿ ಟ್ರಯಲ್ ರೂಮ್ನಾಗ ಹೋಗಿ ಎಲ್ಲ ಟಿ ಶರ್ಟ್ ಎಲ್ಲ ಚೆಕ್ ಮಾಡಿದ್ವಿ, ಮಸ್ತ್ ಅನಿಸ್ತು. ಹಂಗೆ ಇಟ್ಟು ಬಂದುಬಿಟ್ರೆ ಫುಲ್ಫಿಲ್ ಆದಂಗತ್ತು, ಡಿಮ್ಯಾಂಡ್ ಫುಲ್ಫಿಲ್ ಆದಂಗತ್ತು ಆಗಲಿ. ನೀವು ಮೊದಲೇ ಡಿಸೈರ್ ಕ್ರಿಯೇಟಿವ್ ನಿಮ್ಮಂತ ಮನುಷ್ಯನೊಳಗೆ ತಗೋಬೇಕನ್ನೋ ಭಯಕ್ಕೆ ಉಂಟಾತು. ನೆಕ್ಸ್ಟ್ ಅದನ್ನು ಹೋದ್ರಿ, ನಿಮ್ಮ ಕಡೆ ಅದ ತೆಗೆದುಕೊಳ್ಳೋಂಥ ಶಕ್ತಿನೂ ಐತಿ. ಅದ್ರ ಜೊತೆಗೆ ನೀವೇನು ಮಾಡ್ಬೇಕ್ರಿ, ಅದನ್ನು ಖರೀದಿ ಮಾಡಿ ಬಂದಾಗ ಮಾತ್ರ ಅದ ಕಂಪ್ಲೀಟ್ ಆಗ್ತಿತ್ತು ಒಂದು ಟ್ರಾನ್ಸಾಕ್ಷನ್. ಡಿಮ್ಯಾಂಡ್ ಅನ್ನೋ ಒಂದು ಪದದ ಅರ್ಥಗೊಳ್ತಿತ್ತು. ಅಂದ್ರೆ ಇಲ್ಲಿ ನಾವು ಈ ಮೈಕ್ರೋ ಎಕನಾಮಿಕ್ಸ್ ಅನ್ನು ಯಾಕೆ ಓದ್ತಾ ಇದ್ದಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ವರ್ತನೆಗಳ ಆಧಾರದ ಮೇಲೆ ಡಿಸಿಷನ್ಗಳು ತಗೋತಿರ್ತೈತಿ. ತೆರಿಗೆ ಪದ್ಧತಿಯನ್ನು ಚೇಂಜ್ ಮಾಡ್ಬೇಕಾಯ್ತು, ತೆರಿಗೆ ನೀತಿಗಳನ್ನ ತರಬೇಕಾಯ್ತು. ಫಾರ್ ಎಕ್ಸಾಂಪಲ್ 10 ಲಕ್ಷ ಯಾರ್ದು ಆದಾಯ ಐತಿ ಅವ್ರಿಗೆ 10% ನಾವು ಟ್ಯಾಕ್ಸ್ ಮಾಡ್ಬೇಕನ್ನೋ ಪ್ಲಾನ್ ಐತಿ. ಸೊ ನಾಳೆ ಈ 10 ಲಕ್ಷದ ಎನ್ಯುವಲ್ ಇನ್ಕಮ್ ಇಲ್ದವ್ರ ಇದ್ರಂದ್ರೆ ಗೌರ್ಮೆಂಟ್ ಈ ಪಾಲಿಸಿ ಮಾಡಿ ನೋ ಯೂಸ್, ದೇರ್ ಇಸ್ ನೋ ಇನ್ಕಮ್ ಟು ದಿ ಗೌರ್ಮೆಂಟ್. ಸೊ ಮಸ್ಟ್ ಅಂಡ್ ಶುಡ್ ಬಿ 10 ಲಕ್ಷ ಕಿಂತ ಮ್ಯಾಗ್ ಇರಲೇಬೇಕು. ಅವಾಗ ನಾವು ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತಿತ್ತು. ಹಂಗೆ ಸರ್ಕಾರಕ್ಕಾಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು. ಅಂದ್ರೆ ಇಲ್ಲಿ ಬರ್ತಾರೆ ನೆಕ್ಸ್ಟ್ ಏನ್ರಿ ಏಜೆಂಟರು ಅಂತೇಳಿ ಬರ್ತಾರೆ ಮಾರ್ಕೆಟ್ ಒಳಗೆ. ಸೊ ಅಂದ್ರೆ ಇಲ್ಲಿ ಕೊಳ್ಳುವರಾಗಿರ್ಬೋದು, ಮಾರುವರಾಗಿ ಉತ್ಪಾದನೆಗಾರರಾಗಿರ್ಬೋದು, ಅವ್ರ ವರ್ತನೆಗಳು ಏನ, ಅದ್ರ ಜೊತೆ ಗ್ರಾಹಕನ ವರ್ತನೆಗಳು ಏನು ಅನ್ನೋದ್ರ ಬಗ್ಗೆ ಇರಬೇಕಿಲ್ಲ, ಸೈಮಲ್ಟೇನಿಯಸ್ಲಿ ಇರ್ಬೇಕು. ಇವ್ನ ಡಿಮಾಂಡ್ ಏನೈತಿ ಅದ್ರ ತಕ್ಕಂಗೆ ನಾವು ಪ್ರೊಡಕ್ಷನ್ ಮಾಡ್ಬೇಕು. ಇವ್ನ ರುಚಿ ಏನೈತಿ ಅದ್ರ ತಕ್ಕಂಗೆ ನಾವು ಪ್ರೊಡಕ್ಷನ್ ಮಾಡ್ಬೇಕು. ಈ ವ್ಯಕ್ತಿಗೆ ಏನು ಬೇಕು, ಒಬ್ಬ ವ್ಯಕ್ತಿ ನಾವು ಅಧ್ಯಯನ ಮಾಡಿದ್ವಿ, ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಒಟ್ಟಾರೆ ನಾವು ಉರ್ದೆಲ್ಲ ನಾವು ಅಧ್ಯಯನ ಮಾಡತ್ತೀವಿ. ಯಾಕಂದ್ರೆ ಒಬ್ಬರ ಮ್ಯಾಗ ಒಬ್ಬಗೆ ಐತಪ್ಪ ಇನ್ಕಮ್ 10 ಲಕ್ಷ ಐತಿ, ಅವ್ನು 10 ಲಕ್ಷ ಮೊಬೈಲ್ ತಗೋಬಹುದು ಹಂಗಂತೇಳಿ ನಾವು ಎಲ್ಲ ಪರ್ಚೇಸ್ ಮಾಡಿ ತಂದು ಅಂಗಡಿಯಾಗ ಇಡಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಒಬ್ಬನ ಮ್ಯಾಗ ಡಿಸೈಡ್ ಆಗಲಿ ಎವರೇಜ್ ನೋಡ್ಬೇಕಾಗ್ತೈತಿ. ಸೊ ಅದಕ್ಕೆ ಸ್ಯಾಂಪಲ್ ನೋಡ್ಬೇಕು. ಅದಕ್ಕೆ ನೀವು ಫಸ್ಟ್ ಇಯರ್ ಒಳಗೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಯಾಕೆ ಕಲಿತೀರಪ್ಪ ಅಂತಂದ್ರೆ ಸ್ಯಾಂಪಲ್ಗಳನ್ನ ತಗೋಬೇಕು. ಓವರ್ ಆಲ್ ಸ್ಯಾಂಪಲ್ ತಗೊಂಡಾಗ ಆ ನಂತರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿರೋದಕ್ಕೆ ಸಕ್ಸಸ್ಫುಲ್ ಆಗ್ತೈತಿ. ಇಲ್ಲ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಏನಾಗಿ ಹೋಗ್ಬಿಡ್ತೈತ್ರಿ, ಫ್ಲಾಪ್ ಆಗ್ತೈತಿ. ಅದಕ್ಕಾಗಿ ಈ ಎಕನಾಮಿಕ್ಸ್ ನಾವು ಯಾಕೆ ಕಲಿಬೇಕಂತಂದ್ರೆ, ನಾವೆಲ್ಲ ಅಕೌಂಟೆನ್ಸಿ ಆದಾಯದ ಭಾಳ ಓದ್ತೀವಿ. ಅದಕ್ಕಿಂತನೂ ಎಕನಾಮಿಕ್ಸ್ ಒಳಗೆ ಏನೈತಿ ಹೇಳ್ತೈತೆ ಅಂದ್ರೆ, ನಾಳೆ ನಾವು ಬಿಸ್ನೆಸ್ ಮಾಡ್ಬೇಕಾಯ್ತು, ನಾಳೆ ನಾವು ಒಂದು
ಏನ ಮಾಡಬೇಕಾದ್ರು ಜೀವನದಾಗ ಅರ್ಥಶಾಸ್ತ್ರ ನಮ್ಗೆ ಭಾಳ ಕಲಿಸ್ಕೊಟ್ಟಿರ್ತೈತಿ. ಡಿಸಿಷನ್ ಮೇಕರ್ ಆಗ್ತೀವಿ ನಾವು. ಸೊ ಹೀಗಾಗಿ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಭಾಳ ಇಂಪಾರ್ಟೆಂಟ್ ಐತಿ, ಅದನ್ನು ನೋಡೋಣ. ಅದ್ರ ಜೊತೆ ಮ್ಯಾಕ್ರೋ ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ನಾ ಹೇಳಿದ್ದೀನಿ ಕಾಂಪಿಟೇಟಿವ್ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಹೆಂಗೆ ಬರ್ತೈತಪ್ಪ ಅಂತಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಒಂದು ದೇಶದ ಆರ್ಥಿಕತೆಯನ್ನು ನಾವು ನೋಡ್ಬೇಕಾಗ್ತೈತಿ. ಸೊ ಒಂದು ಆರ್ಥಿಕತೆ ಚಲೋ ಐತೆ ಅನ್ನೋದಕ್ಕೆ ಹೆಂಗೆ ಹೇಳ್ತೀರಿ ನೀವು? ಒಂದು ದೇಶದ ಗುಡ್. ಈಗ ನೀವು ನೋಡಿದ್ರಿ ಕೋವಿಡ್-19 ಬಂದೈತಿ. ಕೋವಿಡ್-19 ಬಂದಾಗ ಎಲ್ಲ ಟಿವಿ ನ್ಯೂಸ್ ಎಲ್ಲ ಹೇಳ್ತಾರೆ ಭಾರತದ ಅರ್ಥವ್ಯವಸ್ಥೆ ಏನಾಗೈತಿ, ಫಾಲ್ ಆಗೈತಿ. ಎಕನಾಮಿಕ್ ಏನಾಗೈತ್ರಿ, ಈಗ ಎಕನಾಮಿ ಪೂರಾ ಹದಗೆಟ್ಟೈತಿ ಅಂತ ಕರೆಯತ್ತಾರೆ. ಯಾಕಪ್ಪ ಅಂತಂದ್ರೆ ದೇರ್ ಇಸ್ ನೋ ಎಕ್ಸ್ಪೋರ್ಟ್ ಇಲ್ಲ, ಇಂಪೋರ್ಟ್ ಜಾಸ್ತಿ ಆಗತೈತಿ. ಈಗ ನೀವ ತಗೋರಿ ಎಕ್ಸಾಂಪಲ್, ನಿಮ್ಮ ಮನೆ ಐತಿ. ಸೊ ನಿಮ್ಮ ಮನೆಯೊಳಗ 10 ಚೀಲ ನಿಮ್ ಗೊಂಜಾಳ ಬೆಳೆದ್ರಿ. 10 ಚೀಲ ಗೊಂಜಾಳ ಬೆಳೆದ್ರಿ ಅಂದ್ರೆ ಅದನ್ನ ನಿಮ್ಮ ಮನ್ಯಾಗೆ ಇಟ್ಕೊಂಡು ಕೂತು ತಿಂದ್ರಿ ಅಂದ್ರೆ ನಿಮ್ಮ ಮನೆಗೆ ಏನಾರ ಆದಾಯ ಆಯ್ತು? ನೋ. ನಾಳೆ ನಿಮ್ಗೊಂದು 5 ಚೀಲ ಜೋಳ ಬೇಕಾಗ್ತೈತಿ. ಅವಾಗ ನೀವು ಈ 5 ಚೀಲ ಖರೀದಿ ಮಾಡ್ಬೇಕಾರ ನೀವು ಇದನ್ನ ಮಾರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಸಾಲ ಮಾಡ್ಬೇಕು, ಬರ್ಡನ್ ಹೆಚ್ಚಾಗೈತಿ. ಸೊ ಅದಕ್ಕಾಗಿ ಈ 5 ಚೀಲ ಖರೀದಿ ಮಾಡ್ಬೇಕಾದ್ರೆ ನೀವು ಸೇಲ್ ಮಾಡ್ಲೇಬೇಕು. ಅಂದಾಗ ನಿಮಗೆ ಮ್ಯಾಚ್ ಮಾಡ್ಕೋಬೇಕು. ನೀವು ಇನ್ಕಮ್ನು ಆಗ್ತೈತಿ, ಅದ್ರ ಜೊತೆಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತಿ. ನೀವು ಏನು ತಿನ್ಬೇಕು ಅನಿಸ್ತೈತಿ ಅದು ಸಿಗ್ತೈತಿ. ಹಂಗ ಒಂದು ದೇಶ ಎಕ್ಸ್ಪೋರ್ಟ್ ಇದು ಇಂಪೋರ್ಟ್ ತಕ್ಕಂಗ ಎಕ್ಸ್ಪೋರ್ಟ್ ಜಾಸ್ತಿ ಇರ್ಬೇಕು. ಈಗ ನಾಳೆ ಇಂಪೋರ್ಟ್ ಮಾಡಿದ್ವಿ, $10 ಇಂಪೋರ್ಟ್ ಮಾಡಿದ್ವಿ. ಎಕ್ಸ್ಪೋರ್ಟ್ $10 ಮ್ಯಾಗ ಅದ್ರ ಅಷ್ಟೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಾಗತ್ತೈತ್ರಿ, ಇದು ಬರ್ತೈತ್ರಿ. ಈಗ ನೆಕ್ಸ್ಟ್ ನಿಮ್ಮ ಇದ್ರೊಳಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಯಾವತ್ತು ಕಾನ್ಸ್ಟಂಟ್ ಉಳಿತಾ ಇರಬೇಕು. ನಾಳೆ ನೀವು ಈ ಇಂಪೋರ್ಟ್ 10 ಮಾಡ್ರಿ, ಎಕ್ಸ್ಪೋರ್ಟ್ $2 ಮಾಡ್ರಿ ಅಂದ್ರೆ 8 ಯೂನಿಟ್ ಏನ್ ಮಾಡ್ಬೇಕತ್ರ ನಾವು ನಮ್ಮ ದೇಶಕ್ಕೆ ಸಾಲ ಆತ. ಮತ್ತೆ ನಾವು ಏನ್ ಮಾಡ್ಬೇಕು? ಗೋಲ್ಡ್ ಮಾರ್ಬೇಕು. ಮತ್ತೆ ಗೋಲ್ಡ್ ಮಾಡಿ ಡಾಲರ್ನ ಖರೀದಿ ಮಾಡ್ಬೇಕು. ಡಾಲರ್ನ ಖರೀದಿ ಮಾಡಿ ಇವ್ರಿಗೆ ಪೇಮೆಂಟ್ ಮಾಡ್ಬೇಕು ನಾವು. ಸೊ ಅವಾಗ ನೀವು ಡಾಲರ್ ಹೆಂಗೆ ಖರೀದಿ ಮಾಡ್ತೀವಿ, ಅವಾಗ ನಿಮ್ಮ ರೂಪಾಯಿ ವ್ಯಾಲ್ಯೂ ಏನಾಗತ್ತೈತಿ? ಡೌನ್ ಆಗಕತ್ತೈತಿ. ಡಾಲರ್ ಇದ್ರೆ ನಿಮ್ಮ ರೂಪಾಯಿ ಕುಸಿತಗೊಳ್ಳಕತ್ತೈತಿ. ಇದರಿಂದ ನಾವು ಅಂತೀವಿ ಎಕನಾಮಿ ಫೇಲ್ ಆಯ್ತು, ಭಾರತದ ಅರ್ಥವ್ಯವಸ್ಥೆ ಹದಗೆಡಿತು ಅಂತೀವಿ. ಸೊ ಇನ್ನು ಏನು ಕಲಿತಿರಲ್ಲ, ಮ್ಯಾಕ್ರೋ ಎಕನಾಮಿಕ್ಸ್ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅದಕ್ಕಾಗಿ ನಾವು ಒಂದು ದೇಶ, ಒಂದು ಕುಟುಂಬ ಎರಡು ಕಂಪ್ಯಾರಿಸನ್ ಮಾಡ್ಕೊತ ಹೋಗೋಣ್ರಿ. ಇನ್ನು ಹಣದುಬ್ಬರ ಅಂತೇಳಿ ಕರಿತೀರಿ, ಮನಿ ಇನ್ಫ್ಲೇಷನ್ ಅಂತಂದ್ರೆ ಏನ್ರಿ? ಮನಿ ಇನ್ಫ್ಲೇಷನ್ ಅಂತಂದ್ರೆ ಪ್ರೈಸ್ ರೇಟ್ ಹೆಚ್ಚಾಗಿ ಬಿಡುದು ಮಾರ್ಕೆಟ್ ಒಳಗೆ. ಪ್ರೈಸ್ ರೇಟ್ ಯಾಕೆ ಹೆಚ್ಚಾಗತೈತಿ? ವಸ್ತುಗಳ ಬೆಲೆ ಯಾಕೆ ಹೆಚ್ಚಾಗೈತೆ ಅಂತಂದ್ರೆ ನಿಮ್ಮ ಅಂತ್ಯಕ್ಕೆ ಹಣ ಹೆಚ್ಚಾಗೈತಿ. ನಿಮ್ಮ ಅಂತ್ಯಕ್ಕೆ ಏನು ಹೆಚ್ಚಾಗೈತ್ರಿ? ಮನಿ ಹೆಚ್ಚಾಗೈತಿ. ಮನಿ ಯಾಕಾಗೈತಿ? ಬ್ಯಾಂಕ್ಗಳ ಸುಲಭವಾಗಿ ನಿಮ್ಗೆ ಸಾಲ ಕೊಡತಾವ, ಕಡಿಮೆ ದರದಲ್ಲಿ ಸಾಲ ಕೊಡ್ತಾವ. ಅದರಿಂದ ನಿಮ್ಗೆ ರೊಕ್ಕ ಹೆಚ್ಚಾಗೈತಿ. ನಿಮ್ ರೊಕ್ಕ ಇನ್ಕಮ್ ಹೆಚ್ಚಾಗಂತೆ ಹೆಚ್ಚಿಗೆ ಡಿಮಾಂಡ್ ಮಾಡತ್ತೀರಿ. ನೀವು ಒಂದು ವಸ್ತು, ಒಂದು ಪೆನ್ ಕೊಂಡ್ಕೊಳ್ಳುವಲ್ಲಿ 3 ಕೊಂಡ್ಕೊಳತ್ತೀರಿ. ಆಟೋಮೆಟಿಕ್ಲಿ 3 ಕೊಂಡ್ಕೊಂಡು ಇನ್ನೊಬ್ಬ ಬೇಕಂತಂದ್ರೆ ಅವ್ನು ಹೆಚ್ಚಿನ ಪ್ರೈಸ್ಲಿ ಖರೀದಿ ಮಾಡ್ಬೇಕಿದ್ರು. ಸೊ ಯಾವಾಗ ಮನಿ ಇನ್ಫ್ಲೇಷನ್ ಆಗ್ತೈತೆ ಅಂತಂದ್ರೆ, ಯಾವಾಗ ಆದಾಯ ಹೆಚ್ಚಾಗ್ತೈತಿ ಇಂಡಿವಿಜುವಲ್, ಅವಾಗ ಆಟೋಮೆಟಿಕ್ಲಿ ಹಣದುಬ್ಬರ ಹೆಚ್ಚಾಗತ್ತೈತಿ. ಇದು ಒಂದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್, ಓಕೆ, ಪ್ರೊಡಕ್ಷನ್ ಕಡಿಮೆ ಆಗತೈತಿ, ಸಪ್ಲೈ ಕಡಿಮೆ ಆಗತೈತಿ. ದಟ್ ಈಸ್ ಸೆಕೆಂಡರಿ. ಫಸ್ಟ್ ಪ್ರೈಮರಿ ಏನಪ್ಪಾ ಅಂತಂದ್ರೆ ಜನರ ಅಂತಕ ಹಣ ಹೆಚ್ಚಾತಂದ್ರೆ, ಫೈನಾನ್ಸ್ ಹೆಚ್ಚಾತಂದ್ರೆ ಆಟೋಮೆಟಿಕ್ಲಿ ಏನಾಗತ್ತೈತ್ರಿ? ಡಿಮಾಂಡ್ ಹೆಚ್ಚಾಗ್ತೈತಿ. ಡಿಮಾಂಡ್ ಹೆಚ್ಚಾಗೋದ್ರಿಂದ ಅದ್ರ ಪ್ರೈಸ್ ಆಟೋಮೆಟಿಕ್ಲಿ ಹೆಚ್ಚಾಗ್ತೈತಿ. ಈಗ ಡಿಮಾಂಡ್ ಪ್ರೈಸ್ ಒಳಗೆ ನೋಡ್ತಾರೆ, ಡಿಮಾಂಡ್ ಹೆಂಗೆ ಹೆಚ್ಚಾಗ್ತೈತೆ ಹಂಗೆ ಬೆಲೆ ಹೆಚ್ಚಾಕೋತೈತಿ. ಒಬ್ಬ $10 ಖರೀದಿ ಮಾಡಿ ಮತ್ತೊಬ್ಬ $20 ಬೇಡ್ತಾನಲ್ಲಿ. ಸೊ ಅದಕ್ಕಾಗಿ ಹಣದುಬ್ಬರ ಹೆಚ್ಚಾಗೈತಂದ್ರೆ ಸರ್ಕಾರ ಏನು ಕ್ರಮ ಕೈಗೊಳ್ಳತೈತಿ? RBI ಇದ್ದಿದ್ದು ಏನ್ ಮಾಡಿಬಿಡ್ತೈತ್ರಿ? ರಿಪೋ ರೇಟ್ ನಾ ಅಪ್ ಮಾಡ್ತೈತಿ. ಯಾಕೆ ಅಪ್ ಮಾಡ್ತೈತಿ? ಯಾಕಂತಂದ್ರೆ ಇಲ್ಲಿ ರಿಪೋ ರೇಟ್ ಅಂತ ಏನು ಅನ್ನೋದು ಅದನ್ನ ನಾನು ಹೇಳ್ಕೊತ ಹೋಗ್ತೀನಿ. ಯಾಕಂದ್ರೆ RBI ಇದ್ದಿದ್ದ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಿರ್ತೈತಿ. ಈ ಕಮರ್ಷಿಯಲ್ ಬ್ಯಾಂಕ್ ಇದ್ದ ಗ್ರಾಹಕರಿಗೆ ಸಾಲ ಕೊಡ್ತಿರ್ತಾರ ನಮಗೆ. ಸೊ ನಾಳೆ ಈ ರಿಪೋ ರೇಟ್ ಹೆಚ್ಚು ಮಾಡೋದು, ಬಡ್ಡಿ ದರ ಹೆಚ್ಚು, ಈ ಫಾರ್ 6% ಇದ್ದಿದ್ದ 10% ಮಾಡ್ರಂದ್ರೆ ಆಟೋಮೆಟಿಕ್ಲಿ ಬಡ್ಡಿ ರೇಟ್ ತುಟ್ಟದ. ಬಡ್ಡಿ ರೇಟ್ ತುಟ್ಟಿ ಆತಂದ್ರೆ ನಾ ಏನು ಮಾಡ್ತೀನಿ? ಸಾಲ ಕಡಿಮೆ ತಗೊಂಡೆ ಅಂದ್ರೆ ನನ್ನ ಡಿಮಾಂಡ್ ಕಡಿಮೆ ಆತಂದ್ರೆ ಆ ವಸ್ತುಗಳ ಬೆಲೆ ಆಟೋಮೆಟಿಕ್ಲಿ ಕಾನ್ಸ್ಟೆಂಟ್ ಪಡ್ದು. ಅದಕ್ಕೆ ಸರ್ಕಾರ ಇದ್ದಿದ್ದು ಸಡನ್ಲಿ ಇದು 15 ದಿವಸನಾಗ್ತು, ಇದಕ್ಕೆ ಟೈಮ್ ಇಲ್ಲ, 1 ವರ್ಷ ಆಗ್ಬೋದು, ವಿದಿನ್ 1 ಡೇಸ್ದಾಗೂ ರಿಪೋ ರೇಟ್ ಹೆಚ್ಚು ಕಡಿಮೆ ಮಾಡ್ಬೋದು. ಅದು ಡಿಪೆಂಡ್ ಅಪಾನ್ ಅಲ್ಲಿ ಮಾರ್ಕೆಟ್ ಸಿಚುವೇಶನ್, ಅಲ್ಲಿ ಡಿಪೆಂಡ್ ಅಪಾನ್ ಆ ದೇಶದ ಆರ್ಥಿಕತೆ ಮೇಲೆ ಹೋಗ್ತದೆ. ಸೊ ಹೀಗಾಗಿ ಈ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಐತಿ. ಅದ್ರ ಬಗ್ಗೆ ನಾನು ಭಾಳ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನನ್ನ ಕ್ಲಾಸ್ ಒಳಗೆ ಐ ಸ್ಟಾರ್ಟ್ ದಿ ಫಸ್ಟ್ ಚಾಪ್ಟರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಅದನ್ನು ಪ್ರಾರಂಭ ಮಾಡಿ ಅಲ್ಲಿ ಹೆಚ್ಚಿಗೆ ನಾನು ಕ್ವಶನ್ ಪೇಪರು, ಆನಂತರ ನಿಮ್ಮ ಕಾಂಪಿಟೇಟಿವ್ ಕ್ವಶನ್ಸ್ ಎಲ್ಲನೂ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.